ಮಹಾರಾಷ್ಟ್ರ ಬಿಟ್ಟರೆ ನಮ್ಮ ರಾಜ್ಯನೇ ಜಿಎಸ್ಟಿನಲ್ಲಿ 2ನೇ ರಾಜ್ಯ ಜಿಎಸ್ಟಿ ತೆರಿಗೆ ಇದೆಯಲ್ಲ, ತೆರಿಗೆ ಸಂಗ್ರಹಣೆಯಲ್ಲಿ ನಮ್ಮ ರಾಜ್ಯನೇ ಮಹಾರಾಷ್ಟ್ರ ಇಡೀ ದೇಶದಲ್ಲಿ. ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ನಂಬರ್ 2. ಅದರಲ್ಲಿ ನಿಮ್ಮ ಪಾತ್ರನು ಕೂಡ ಮುಂಚೂಣಿಯಲ್ಲಿದೆ. ಬೆಂಗಳೂರು ಬಿಟ್ಟರೆ ಮಂಗಳೂರು, ಬೆಂಗಳೂರನ್ನು ಬಿಟ್ಟರೆ ಮಂಗಳೂರು. ಮಹಾರಾಷ್ಟ್ರಕ್ಕಿಂತ ಸ್ವಲ್ಪ ತಲಾ ಆದಾಯದಲ್ಲಿ ಕಡಿಮೆ ಇದೆ ಮಂಗಳೂರು. ನಾವು ಈ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಿದ್ರೆ ಮಹಾರಾಷ್ಟ್ರವನ್ನ ಹಿಂದಕ್ಕಾಗಿ ಮುಂದೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಮಹಾರಾಷ್ಟ್ರ ಹಿಂದಕ್ಕಾಗಿ ಮುಂದೆ ಹೋಗ್ತಕ್ಕಂಥ ಅವಕಾಶವನ್ನು ಕೂಡ ಇದೇ ಮಂಗಳೂರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೋಡಿ, ಮಂಗಳೂರು ಒಂದು ವಿಷಾದದ ಸಂಗತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ಓದ್ಲಿಕ್ಕೆ ದೇಶ ವಿದೇಶಗಳಿಂದ ಬರ್ತಾರೆ, ಆದ್ರೆ ಕೆಲಸ ಹುಡುಕೊಂಡು ಬೇರೆ ದೇಶಗಳಿಗೆ ಹೋಗ್ತಾರೆ. ಬೆಂಗಳೂರಿಗೆ, ದುಬೈಗೆ, ಯುರೋಪ್ ಕಂಟ್ರಿಗಳಿಗೆ, ಅರಬ್ ಕಂಟ್ರಿಗಳಿಗೆ. ಎರಡು ಎಂತ ವಿಚಿತ್ರ ಇದೆ. ಓದ್ಲಿಕ್ಕೆ ಇಲ್ಲಿಗೆ ಬರ್ತಾರೆ, ದೇಶ ವಿದೇಶಗಳಿಂದ ಬರ್ತಾರೆ ಇಲ್ಲಿಗೆ. ಆದರೆ ಇಲ್ಲಿ ಜನ ಕೆಲಸ ಹುಡುಕಿಕೊಂಡು ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ, ಇದು ವಿಷಾದನೀಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಿಂದ ಏನಾಗುತ್ತೆ, ಪಾಪ ತಂದೆ ತಾಯಿಗಳು ಅಲ್ವಾ, ಅದಾಗಬಾರ್ದಲ್ಲ. ಅದಕ್ಕೋಸ್ಕರನೇ ಇಲ್ಲೇ ಇರಲಿಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇಲ್ಲೇ ಉದ್ದಿಮೆ ಮಾಡಿ ಕೆಲಸ ಸಿಗುತ್ತೆ, ಮತ್ತೆ ಕೆಲಸನೂ ಕೂಡ ಬೇರೆಯವ್ರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಪ್ರವಾಸೋದ್ಯಮವನ್ನ ಈ ಜಿಲ್ಲೆಯಲ್ಲಿ, ಈ ಜಿಲ್ಲೆಗಳಲ್ಲಿ, ಕರಾವಳಿ ಜಿಲ್ಲೆಗಳಲ್ಲಿ, ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆ, ಈ ಜಿಲ್ಲೆಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೆಲ್ಲ ಬೆಳವಣಿಗೆ ಆಗಿದ್ರು ಕೂಡ, ನಾನು ಬಹಳ ಸಂತೋಷ ಆಯಿತು. ಇಲ್ಲಿವರೆಗೆ ಒಂದು 5 ಸ್ಟಾರ್ ಹೋಟೆಲ್ ಇಲ್ಲ ಮಂಗಳೂರಿನಲ್ಲಿ. ಇದೆಯಾ? ಮೂರು ಜಿಲ್ಲೆಗಳಲ್ಲೂ ಇಲ್ಲ. ಈಗ ಮುಂದೆ ಬಂದಿದ್ದಾರೆ, ಶೆಟ್ರು ಮುಂದೆ ಬಂದಿದ್ದಾರೆ. ಇದನ್ನು ಯಾಕೆ ಯಾರು ಖುಷಿ ಕೊಡ್ಬೇಕ ನಿಮಗೆ? ಈ ತರ ಚರ್ಚೆ ಮಾಡಿ ಖುಷಿ ಕೊಡ್ತಕ್ಕಂಥ, ನಿಮಗೆ ಇನಿಷಿಯೇಟಿವ್ಸ್ ಬರಬೇಕು. ಇರ್ತಕ್ಕಂಥ ಅವಕಾಶಗಳನ್ನು ಬಳಸ್ಕೊಳ್ತಕ್ಕಂಥ, ಸ್ವಯಂ ಪ್ರೇರಣೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರವಾಸೋದ್ಯಮ ಬೆಳೀಬೇಕಾದ್ರೆ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರಬೇಕು. ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿ
ಚೆನ್ನಾಗಿರ್ಬೇಕು. ಲಾ ಅಂಡ್ ಆರ್ಡರ್ ಇಲ್ಲೇ ಹೋದ್ರೆ ಕಾನೂನಿನ ಸುವ್ಯವಸ್ಥೆಗೂ ಅಭಿವೃದ್ಧಿಗೂ ಸಂಬಂಧ ಇದೆ ಅಲ್ವಾ? ಸದ್ಯಕ್ಕೆ ಈಗ ಮಂಗಳೂರು ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತದ ವಾತಾವರಣ ಮತ್ತೆ ಪುನರಾವರ್ತನೆ ಬರ್ತಾ ಇರತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹವಾದಂತಹ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ರೀತಿ ಮುಂದುವರಿಯುತ್ತೆ. ಯಾಕಂತಂದ್ರೆ ಕಾನೂನನ್ನ ಕೈ ತಗೊಳ್ಳೋದಂತ ಇದೆಯಲ್ಲ, ಅದು ಯಾವುದೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾನೂನನ್ನು ಯಾರು ಕೈ ತಗೋಬಾರದು. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜನ ಒಡಿತಕ್ಕಂಥ ಕೆಲಸವನ್ನು ಮಾಡಬಾರದು. ಧರ್ಮದ, ಜಾತಿ ಹೆಸರು, ದೇಶಭಕ್ತಿ ಅದರಿಂದ ಬರ್ತದ, ದೇಶ ಒಡೆಯೋದ್ರಿಂದ ಬರ್ತದ, ಜಾತಿ ಮಾಡೋದ್ರಿಂದ ಬರ್ತದ, ಇನ್ನೊಂದು ಧರ್ಮದ ಮೇಲೆ ಇನ್ನೊಂದು ಧರ್ಮ ಎತ್ಕಟ್ಟೋದ್ರಿಂದ ಬರ್ತದ? ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಧರ್ಮಗಳು ಕೂಡ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಕೂಡ ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಬೌದ್ಧ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಯಾವುದೇ ಧರ್ಮ ತಗೊಳ್ಳಿ, ಎಲ್ಲ ಧರ್ಮಗಳು ಕೂಡ ಪ್ರೀತಿಯನ್ನ ಹೇಳ್ತವೆ ಹೊರತು ದ್ವೇಷವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.